ನಮಸ್ಕಾರ ಫ್ರೆಂಡ್ಸ್, ನೋಡ್ರಿ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರ ಮಕ್ಕಳಿಗೆ ಭರ್ಜರಿ ಶಿಕ್ಷಣ ಸಹಾಯಧನ ಘೋಷಣೆ ಮಾಡಲಾಗಿದೆ. ಒಂದನೇ ತರಗತಿಯಿಂದ ಹಿಡಿದು ಎಲ್ಲರಿಗೂ 60,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತದೆ. ಹೌದು ಫ್ರೆಂಡ್ಸ್, ಅದನ್ನೆಲ್ಲಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂದೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನೋಡ್ರಿ, ರಾಜ್ಯದ ಶ್ರಮಿಕ ವರ್ಗದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯು ಭರ್ಜರಿ ಕೊಡುಗೆ ನೀಡಿದೆ. ಮೇಲೆ ನಿಮ್ಮ ಮಕ್ಕಳು 1ನೇ ತರಗತಿಯಿಂದ ಹಿಡಿದು ದೊಡ್ಡ ಮಟ್ಟದ ವೈದ್ಯಕೀಯ ಅಥವಾ ತಾಂತ್ರಿಕ ಶಿಕ್ಷಣ ಪಡೆಯುವವರಿಗೆ ಸರ್ಕಾರವೇ ಹಣಕಾಸಿನ ಬೆನ್ನೆಲುಬು ಆಗಿ ನಿಲ್ಲಲಿದೆ. ನೋಡ್ರಿ, ಯಾರಿಗೆ ಸಿಗಲಿದೆ ಈ ಸೌಲಭ್ಯ ಅಂದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತರಾದ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರ ಮಕ್ಕಳು ಈ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಹರು. ಶಾಲಾ ಶಿಕ್ಷಣ ಮಾತ್ರವಲ್ಲದೆ ಪಿಯುಸಿ, ಡಿಪ್ಲೊಮಾ, ಪದವಿ ಮತ್ತು PhD ಮಾಡುವವರಿಗೂ ಪ್ರತ್ಯೇಕ ಹಣದ ನೆರವು ಸಿಗಲಿದೆ. ನೆಕ್ಸ್ಟ್ ನಾನು ಹೇಳ್ತೀನಿ ಯಾರಿಗೆ ಎಷ್ಟೆಲ್ಲ ಅಮೌಂಟ್ ಸಿಗುತ್ತೆ ಅಂತ. ಸ್ಕಾಲರ್ಶಿಪ್ ನೋಡಿ, ಕೋರ್ಸ್ ಆಧಾರಿತ ಧನ ಸಹಾಯದ ವಿವರ. ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ 1,800ರಿಂದ ಆರಂಭವಾಗಿ ಉನ್ನತ ಶಿಕ್ಷಣ ಓದುವವರಿಗೆ ಭಾರಿ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ವಿಶೇಷವಾಗಿ IIT ಅಥವಾ ಏಮ್ಸ್ ನಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೀಟು ಪಡೆದ ಕಾರ್ಮಿಕ ಮಕ್ಕಳಿಗೆ 60,000ವರೆಗೂ ಸ್ಕಾಲರ್ಶಿಪ್ ನೀಡಲಿದೆ. ನೋಡಿ, ತರಗತಿವಾರು ಧನ ಸಹಾಯದ ಪಟ್ಟಿ ನೋಡಿದರೆ ಶಿಕ್ಷಣ ನೋಡ್ರಿ, 1ರಿಂದ 5ನೇ ತರಗತಿವರೆಗೆ 1,800ವರೆಗೂ ಇದೆ ವಾರ್ಷಿಕ. 6ರಿಂದ 8ನೇ ಕ್ಲಾಸ್ ವರೆಗೂ 2,400ವರೆಗೂ ಇದೆ. 9ರಿಂದ 10ನೇ ತರಗತಿವರೆಗೆ 3,000ವರೆಗೂ ಇದೆ. ನೋಡ್ರಿ, PUC 11th 12th ಅವರಿಗೆ 6,000ವರೆಗೂ ಇದೆ. ನೋಡ್ರಿ, ITI ಅವರಿಗೆ 10,000ವರೆಗೂ ಧನ ಸಹಾಯ ಇದೆ, ಸ್ಕಾಲರ್ಶಿಪ್ ಇದೆ. ಡಿಪ್ಲೊಮಾ ಅವರಿಗೆ 12,000 ಇದೆ. ನೋಡ್ರಿ, BA, BCom, BSc ಮತ್ತೆ ಬೇರೆ ಎಲ್ಲ ಡಿಗ್ರಿಗಳಿಗೆ 15,000 ಇದೆ. ಮತ್ತೆ ಡಬಲ್ ಡಿಗ್ರಿ ಏನ್ ಮಾಡಿರ್ತಾರೆ ಅವ್ರಿಗೆ 20,000ವರೆಗೂ ಧನ ಸಹಾಯ ಇದೆ. ನೋಡ್ರಿ, ಲಾ ಯಾರು ಮಾಡಿರ್ತಾರೆ ಅವ್ರಿಗೆ 20,000ವರೆಗೂ ಇರುತ್ತೆ. ಮತ್ತೆ ಡಬಲ್ ಡಿಗ್ರಿ ಯಾರು ಮಾಡಿರ್ತಾರಲ್ಲ ಅದ್ರಲ್ಲಿ ಅವ್ರಿಗೆ 25,000ವರೆಗೂ ಇರುತ್ತೆ. ನೋಡ್ರಿ, ಟೆಕ್ನಿಕಲ್ ಕೋರ್ಸ್ ಯಾರೆಲ್ಲ ಮಾಡಿರ್ತೀರಾ 25,000ವರೆಗೂ ಧನ ಸಹಾಯ ಇರುತ್ತೆ. ಅಪ್ ಟು 35,000ವರೆಗೂ ಇರುತ್ತೆ. ನೋಡ್ರಿ, ಪ್ಯಾರಾಮೆಡಿಕಲ್ ಮಾಡಿದವರಿಗೆ ಅಪ್ ಟು 25,000ವರೆಗೂ ಸ್ಕಾಲರ್ಶಿಪ್ ದೊರೆಯುತ್ತದೆ. ಮತ್ತೆ ಮೆಡಿಕಲ್ ಅವರು ಯಾರೆಲ್ಲ ಮೆಡಿಕಲ್ ಮಾಡಿರ್ತೀರಾ ಅವ್ರಿಗೆ 35,000ವರೆಗೂ ಧನ ಸಹಾಯ ಇರುತ್ತೆ. ಲೈಕ್ BAMS ಮಾಡಿರ್ತೀರ, BHMS ಎಲ್ಲ ಮಾಡಿರ್ತೀರಲ್ಲ ಅವ್ರಿಗೆಲ್ಲ 35,000ವರೆಗೂ ಧನ ಸಹಾಯ ಇರುತ್ತೆ. ನೋಡ್ರಿ, ಇತರೆ ಸೌಲಭ್ಯಗಳು ಅಂದ್ರೆ ಹಣಕಾಸಿನ ನೆರವಿನ ಜೊತೆಗೆ 6ರಿಂದ 12ನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ಉಚಿತ ವಸತಿ ಸಹಿತ ಶಿಕ್ಷಣ ನೀಡಲು ರಾಜ್ಯಾದ್ಯಂತ 41 ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲಾಗಿದೆ. ಹೌದು ಫ್ರೆಂಡ್ಸ್, ಅಲ್ಲದೆ ಕಾರ್ಮಿಕರಿಗೆ ಉಚಿತ ಸುರಕ್ಷತಾ ಕಿಟ್ಗಳನ್ನು ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿಗಾಗಿ 20,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಪ್ರಮುಖ ಸೂಚನೆ ಏನಂದ್ರೆ ಈ ಸೌಲಭ್ಯಗಳನ್ನು ಪಡೆಯಲು ನಿಮ್ಮ ಕಾರ್ಮಿಕ ಕಾರ್ಡ್ ಚಾಲ್ತಿಯಲ್ಲಿರುವುದು ಕಡ್ಡಾಯವಾಗಿದೆ. ಅಂದ್ರೆ ಆಕ್ಟಿವ್ ಇರಬೇಕು ನಿಮ್ಮ ಲೇಬರ್ ಕಾರ್ಡ್. ನೋಡಿ, ನಮ್ಮ ಸಲಹೆ ಏನಂದ್ರೆ ಅನೇಕ ಬಾರಿ ಅರ್ಜಿ ಸಲ್ಲಿಸುವಾಗ ಬ್ಯಾಂಕ್ ಖಾತೆ ವಿವರಗಳಲ್ಲಿ ತಪ್ಪು ಮಾಡಿ ಸಹಾಯಧನ ಕೈತಪ್ಪುತ್ತದೆ. ಹಾಗಾಗಿ ಅರ್ಜಿ ಸಲ್ಲಿಸುವ ಮುನ್ನ ಮಗುವಿನ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯೇ, NPCI ಮ್ಯಾಪಿಂಗ್ ನೋಡ್ರಿ ಎಂಬುದನ್ನು ಕಡ್ಡಾಯವಾಗಿ ಪರಿಶೀಲಿಸಿ. ಕಚೇರಿಗಳಲ್ಲಿ ಕೆಲಸದ ಅವಧಿಯಲ್ಲಿ ಸರ್ವ ಸಮಸ್ಯೆ ಇರಬಹುದು. ಸಾಧ್ಯವಾದಷ್ಟು ನೋಡ್ರಿ ಮುಂಜಾನೆ ಅಥವಾ ಸಂಜೆ ವೇಳೆ ಆನ್ಲೈನ್ ಅರ್ಜಿ ಸಲ್ಲಿಸಿ. ಪ್ರಶ್ನೆ ನೋಡ್ರಿ, ಒಬ್ಬ ಕಾರ್ಮಿಕನ ಎಷ್ಟು ಮಕ್ಕಳಿಗೆ ಈ ಸೌಲಭ್ಯ ಸಿಗುತ್ತದೆ? ಸಾಮಾನ್ಯವಾಗಿ ಮಂಡಳಿಯ ನಿಯಮದಂತೆ ಕಾರ್ಮಿಕರ 2 ಮಕ್ಕಳಿಗೆ ಈ ಶೈಕ್ಷಣಿಕ ಧನ ಸಹಾಯದ ಲಾಭ ಪಡೆಯಲು ಅವಶ್ಯಕವಾಗಿರುತ್ತದೆ. ನೋಡ್ರಿ, ಇನ್ನೊಂದು ಪ್ರಶ್ನೆ, ಅರ್ಜಿ ಸಲ್ಲಿಸಲು ಎಲ್ಲಿಗೆ ಹೋಗ್ಬೇಕು? ನೋಡ್ರಿ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅಥವಾ ಸೇವಾ ಸಿಂಧು ಕೇಂದ್ರಗಳ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಯಾರಿಗೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಇದ್ರೆ ಅವರು ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.